ಇನ್ನು ಬೆಂಗಳೂರು ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ನೆಲಮಂಗಲ ಬಳಿ ಕಂಡು ಕೇಳದ ರೀತಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಊರುಗಳತ್ತ ಈಗ ವಾಹನಗಳು ಹೊರಟಿದ್ದಾವೆ, ಸವಾರರು ಮತ್ತೊಂದು ಕಡೆ ಪರದಾಡ್ತಾ ಇದ್ದಾರೆ. ಸಾಕಷ್ಟು ಟ್ರಾಫಿಕ್ ಜಾಮ್ ಈಗ ನೆಲಮಂಗಲದಲ್ಲಿ ಉಂಟಾಗಿರುವಂಥದ್ದು. ಊರುಗಳತ್ತ ಸಾಕಷ್ಟು ವಾಹನ ಸವಾರರು ಈಗ ಹೊರಟಿದ್ದಾರೆ, ಜೊತೆಗೆ ಟ್ರಾಫಿಕ್ ಜಾಮ್ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಗಂಟೆಗಟ್ಟಲೆ ಕಾದರೂ ಈಗ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗ್ತಾ ಇಲ್ಲ. ಮೈಸೂರು ರೋಡು, ತುಮಕೂರು ರೋಡು, ಜೊತೆಗೆ ಯಶವಂತಪುರ, ಪೀಣ್ಯ, ಗೋವರ್ಧನ್ ರೋಡು, ಮೆಜೆಸ್ಟಿಕ್ ಸುತ್ತ ಈಗ ಸಾಕಷ್ಟು ಟ್ರಾಫಿಕ್ ಉಂಟಾಗಿದೆ. ನೋಡಿ, ಅಪ್ ಟು ನೆಲಮಂಗಲದವರೆಗೂ ಹೋದರೆ ಸಾಕು, ಆಮೇಲೆ ಕ್ಲಿಯರ್ ಆಗುತ್ತೆ. ಸಹಜವಾಗಿ ಬೆಂಗಳೂರಿಂದ 20 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ನೆಲಮಂಗಲ, ಹಾಗಾಗಿ ಅಲ್ಲಿ ಸಾಕಷ್ಟು ಈಗ ಟ್ರಾಫಿಕ್ ಆಗಿದೆ. ಇನ್ನು ಬೆಂಗಳೂರು ಟ್ರಾಫಿಕ್ ಹೇಗಿದೆ ಎಂಬುದರ ಕುರಿತು ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ನಡೆಸಿರುವ ವಾಕ್ಥ್ರೂ ಇಲ್ಲಿದೆ, ಬನ್ನಿ ನೋಡ್ಕೊಂಬರೋಣ. ಸಿಲಿಕಾನ್ ಸಿಟಿ ಮಂದಿ ಇದೀಗ ಸಾಲು ಸಾಲು ರಜದ ಹಿನ್ನೆಲೆಯಾಗಿ ತಮ್ಮ ಊರುಗಳತ್ತ ತೆರಳ್ತಾ ಇದ್ದಾರೆ. ಒಂದ್ ಕಡೆ ಮೆಜೆಸ್ಟಿಕ್ ನಲ್ಲಿ ಬಸ್ಗಳು ರಶ್ ಆದ್ರೆ, ಮತ್ತೊಂದ್ ಕಡೆಯಾಗಿ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಾಕಷ್ಟು ಮೇನ್ ರೋಡ್ಗಳು ಕೂಡ ಇದೀಗ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ಸದ್ಯ ಗಮನಿಸ್ತಾ ಇರ್ಬೋದು. ಈ ಮೈಸೂರು ರೋಡ್ ಆಗಿರ್ಬೋದು, ನಮ್ಮ ಹಾಸನ್ ರೂಟ್ ಆಗಿರ್ಬೋದು, ಈ ಪೀಣ್ಯ, ನಾಗವರ, ನಾಗಸಂದ್ರ, ಈ ಕಡೆ ಎಲ್ಲ ಕಡೆ ಕೂಡ ಇದೀಗ ಟ್ರಾಫಿಕ್ ಆಗಿರುವಂತದ್ದು. ಅದರಲ್ಲೂ ಯಶವಂತಪುರದಿಂದ ಹಿಡಿದು ಕೊನೆ ತುಮಕೂರು ರೋಡ್ ತನಕ ಕೂಡ ಹೆವಿ ಟ್ರಾಫಿಕ್ ಜಾಮ್ ಆಗಿದೆ. ಕಿಂಚಿತ್ತು ಕೂಡ ಗಾಡಿಗಳು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ಕೂಡ ಸಾಕಷ್ಟು ಟ್ರಾಫಿಕ್ ಇತ್ತು, ಇವತ್ತು ಕೂಡ ಟ್ರಾಫಿಕ್ ಇದೆ. ಯಾಕಂದ್ರೆ ಇವತ್ತು ಶನಿವಾರ, ನಾಳೆ ಭಾನುವಾರ, ಜೊತೆಗೆ ಸೋಮವಾರ ಕೂಡ ಗೌರ್ಮೆಂಟ್ ಹಾಲಿಡೇ ಇದೆ. ಇದೇ ನಿಟ್ಟಿನಲ್ಲಿ ಒಂದ್ ಕಡೆ ಸಾಕಷ್ಟು ಜನ ಬಸ್ಗಳ ಮೊರೆ ಹೋದ್ರೆ, ಮತ್ತೊಂದಷ್ಟು ಜನ ಇದೀಗ ತಮ್ಮ ಓನ್ ವೆಹಿಕಲ್ ಅನ್ನ ತಗೊಂಡು ಹೋಗ್ತಾ ಇರುವಂತದ್ದು. ಬರೀ ಇದಿಷ್ಟು ಮಾತ್ರ ಅಲ್ಲ, ಸುತ್ತಮುತ್ತ ಕೂಡ ಎಲ್ಲಾ ರೋಡ್ ನಲ್ಲೂ ಕೂಡ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಇನ್ನೊಂದು ಕಡೆಯಾಗಿ ಹೋಗುವಂತಹ ವಾಹನ ಸವಾರರು ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆ ದೃಶ್ಯಾವಳಿಯನ್ನ ಗಮನಿಸ್ತಾ ಇರ್ಬೋದು. ಯಾಕಂದ್ರೆ ಊರುಗಳಿಗೆ ಹೋಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ 6 ಗಂಟೆಗೆ ಹೊರಟಂತಹ ಪ್ರಯಾಣಿಕರು ಕೂಡ ಇನ್ನೂ ಕೂಡ ಟ್ರಾಫಿಕ್ ನಲ್ಲಿ ಸಿಲುಕೊಂಡಿರುವಂತದ್ದು. ಯಾಕಂದ್ರೆ ಎಷ್ಟೊತ್ತಾದ್ರೂ ಕೂಡ ಟ್ರಾಫಿಕ್ ಕ್ಲಿಯರ್ ಆಗ್ತಾ ಇಲ್ಲ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಸ್ವಲ್ಪ ಮೂವ್ಮೆಂಟ್ ಆಗ್ತಾ ಇದೆ, ಜೊತೆಗೆ ಟ್ರಾಫಿಕ್ ಪೊಲೀಸರು ಕೂಡ ಕೊಂಚ ಮೂವ್ಮೆಂಟ್ ಅನ್ನ ಕೊಡ್ತಾ ಇರುವಂತದ್ದು ಸದ್ಯ ದೃಶ್ಯಾವಳಿ ಗಮನಿಸ್ತಾ ಇರೋದು. ಒಂದು ವೆಹಿಕಲ್ ಆದ್ಮೇಲೆ ಸಾಲು ಗಟ್ಟಿ ವೆಹಿಕಲ್ಗಳು ಬಂದು ನಿಲ್ತಾ ಇದ್ದಾವೆ. ಒಟ್ಟಾರೆಯಾಗಿ ಸಾಲು ಸಾಲು ರಜೆಯಿಂದಾಗಿ ಸಿಲಿಕಾನ್ ಸಿಟಿ ಮಂದಿ, ಏನು IT-BT ಮಂದಿ ಎಲ್ಲರೂ ಕೂಡ ತಮ್ಮ ಊರುಗಳತ್ತ ಮುಖವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆಯಾಗಿ ಸಾಕಷ್ಟು ಟ್ರಾಫಿಕ್ ಆದ್ರೂ ಕೂಡ ಜನ ಮನೆಯನ್ನ ತಲುಪುವಂತಹ ಅನಿವಾರ್ಯ ಇದ್ದೇ ಇದೆ. ಹಾಗಾಗಿ ಎಷ್ಟೇ ಟ್ರಾಫಿಕ್ ಆದ್ರೂ ಪರವಾಗಿಲ್ಲ, ಗಂಟೆಗಟ್ಟಲೆ ಕಾದ್ರೂ ಪರವಾಗಿಲ್ಲ ಅನ್ನೋಂತಹ ನಿಟ್ಟಿನಲ್ಲಿ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಸೇಫ್ ಆಗಿ ತಮ್ಮ ಊರುಗಳಿಗೆ ರೀಚ್ ಆಗ್ಲಿ ಅನ್ನೋದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಜೈನ್ ಜೊತೆ ವರ್ಷಿತಾ ತಾಕೇರಿ, ಪವರ್ ಟಿವಿ, ಬೆಂಗಳೂರು.